ಟೋನಿ ಸುಮ್ಮನೆ ಮಗ್ನೆ. ಬ್ರೂನಾ ಬ್ರೂನಾ ಎಲ್ಲಿ ನಿನ್ ಸ್ಟಿಕ್ ಮಾ? ಎಲ್ಲಿ ನಿನ್ ಸ್ಟಿಕ್? ತಿಂದ್ಬಿಟ್ನಾ ಟೋನಿ? ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹನುಮೋನಿಕಾ ಬ್ಲಾಗ್ಸ್. ಇವತ್ತು ಬಂದು ಸೋಮವಾರ ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊತಿದ್ದೀನಿ. ಆ ಕೆಲಸ ಈ ಕೆಲಸ ಮಾಡಿಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಕೆಲಸದಲ್ಲಿ ಬ್ಯುಸಿ ಆಗೋಗ್ಬಿಟ್ಟು ಅದಕ್ಕೆ ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮನೆಯೆಲ್ಲ ಗುಡಿಸ್ಬೇಕು, ಮತ್ತು ದೇವ್ರ ಪೂಜೆನೂ ಮಾಡ್ಕೊಬೇಕು. ಹಾಗೆ ಬಟ್ಟೆಗಳು ಒಂದು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಇನ್ನು ಅದು ಆಗಿದೆ, ಅದು ಒಣಗಾಕಬೇಕು. ಸಂಜೆ ರೊಟೀನ್ ನನಗೆ ಯಾವಾಗೂ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಫಸ್ಟ್ ದೇವ್ರ ಮೈದಲ್ಲಿ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಬಟ್ಟೆಗಳೆಲ್ಲ ಒಣಗಾಕೋಣ ಅಂತ ಪೂಜೆ ಮಾಡೋಣ ಅಂತ ಬಂದೆ. ಬೆಳಿಗ್ಗೆ ಹಚ್ಚಿರೋ ದೀಪ ಇನ್ನೂ ಉರಿತಾನೆ ಇದೆ. ಇನ್ನು ಚಿಕ್ಕ ಚಿಕ್ಕ ದೀಪಗಳಿದೆ ಅಲ್ವಾ, ಅದನ್ನೆಲ್ಲ ಹಚ್ಬಿಟ್ಟು ಪೂಜೆ ಕಂಪ್ಲೀಟ್ ಮಾಡ್ಕೊತೀನಿ. ನೈವೇದ್ಯಕ್ಕೆ ಅಂತ ಡೇಟ್ಸ್ ಇತ್ತು, ಅದನ್ನ ಇವತ್ತು ನೈವೇದ್ಯ ಇಟ್ಕೊಂಡ್ಬಿಟ್ಟು ಇನ್ನು ಸಂಜೆ ಪೂಜೆನ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಸೋಮವಾರದ್ದು ಪೂಜೆನೂ ಕಂಪ್ಲೀಟ್ ಮಾಡಿಕೊಂಡೆ. ಇನ್ನು ಚಿಕ್ಕ ಪುಟ್ಟ ಕೆಲಸಗಳಿದಾವಲ್ವ ಮನೆಯಲ್ಲಿ, ಇನ್ನು ಅದನ್ನು ಮಾಡ್ಕೊಬೇಕು. ಚಿಕ್ಕ ಪುಟ್ಟ ಕೆಲಸಗಳಂದರೆ ಇನ್ನು ನೈಟ್ಗೆ ಅಡುಗೆ ಮಾಡಬೇಕು. ಟೊಮೆಟೊ ಗೊಜ್ಜು ಮಾಡಿದ್ದೆ ಮಧ್ಯಾಹ್ನ, ಅದೇ ಇದೆ. ಅಡುಗೆ ಮಾಡ್ಕೊಬೇಕು ಅಂದರೆ ಏನಾದರೂ ಚಪಾತಿನೋ ಏನಾದರೂ ಮಾಡಬೇಕು. ಇನ್ನು ಬಟ್ಟೆಗಳು ಒಂದು ಸ್ವಲ್ಪ ಒಣಗಾಕೋದಿದೆ, ಇನ್ನು ಅದನ್ನು ಒಣಗಾಕೊಬೇಕಾಗುತ್ತೆ. ಆಗಿದೆ, ವಾಷಿಂಗ್ ಮಿಷಿನಲ್ಲಿ ಒಣಗಾಕೊಬೇಕು. ಒಂದು ಸ್ವಲ್ಪ ಪಾತ್ರೆಗಳಿದ್ದಾವೆ, ಅದನ್ನು ತೊಳಿಬೇಕು. ಸಂಜೆ ಪೂಜೆ ಟೈಮಲ್ಲಿ ಪಾತ್ರೆ ತೊಳೆಯೋದು ಬೇಡ ಅಂತ ಹೇಳಿ ತೊಳೆದಿರಲಿಲ್ಲ. ಇನ್ನು ಈಗ ಅದನ್ನು ತೊಳ್ಕೊಬೇಕು. ಅಷ್ಟು ಹೋಗಿ ಬಟ್ಟೆಗಳನ್ನ ಒಣಗಾಕ್ಬಿಟ್ಟು ಬಂದುಬಿಡ್ತೀನಿ. ಮಳೆ ಬರೋ ಥರ ಇದೆ, ಅದಕ್ಕೆ ಮೇಲೆ ಒಣಗಾಕ್ತಾ ಇಲ್ಲ, ಇಲ್ಲೇ ಒಣಗಾಕ್ಕೊಳ್ಳೋಣ ಬಾಲ್ಕನಿಯಲ್ಲಿನೂ. ಈ ಸ್ಟೇರ್ ಕೇಸ್ ಮೇಲೇ ಒಂದು ಸ್ವಲ್ಪ ಒಣಗಾಕ್ಕೊತೀನಿ. ಇದೆಲ್ಲ ಇನ್ನೊಂದು ಟ್ರಿಪ್ಗೆ ಒಗೆಯೋದಕ್ಕೆ ಹಾಕಬೇಕು. ನಾಳೆ ಹಾಕೋಣ ಅಂತ ಹೇಳಿ ಇವತ್ತು ಒಂದು ಟ್ರಿಪ್ಗೆ ಮಾತ್ರ ಹಾಕಿದ್ದೆ. ನಿನ್ನೆ ಭಾನುವಾರ ಅಲ್ವಾ, ನಿನ್ನೆ ಬಟ್ಟೆ ಏನು ವಾಶ್ ಮಾಡೋದಕ್ಕೆ ಹೋಗಿಲ್ಲ, ಅದಕ್ಕೆ 2 ಟ್ರಿಪ್ ಬಟ್ಟೆ ಬಿದ್ದಿದೆ. ಇವಾಗ ನೋಡಿ ಇಷ್ಟೊಂದು ಬಟ್ಟೆ ಇದೆ ಒಣಗಾಕೋದು. ಇಲ್ಲೊಂದು ಸ್ವಲ್ಪ ಮತ್ತೆ ಅಲ್ಲಿ ದಾರದ ಮೇಲೆ ಒಂದು ಸ್ವಲ್ಪ ಒಣಗಾಕೋಬೇಕು. ಇಲ್ಲೊಂದು ಸ್ವಲ್ಪ ಒಣಗಾಕೊಂಡ್ಬಿಡ್ತೀನಿ. ನೈಟೆಲ್ಲ ಒಂದು ಸ್ವಲ್ಪ ಗಾಳಿಗೆ ಒಣಕೊಳ್ಳುತ್ತೆ. ಇನ್ನೊಂದು ಟ್ರಿಪ್ಪಿಗೂ ಇವಾಗ ಹಾಕಿರೋದು. ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಕೆಲಸ ಮಾಡಿಕೊಂಡ್ರೆ ಅದ್ರ ಪಾಡ್ಗೆ ಅದು ಹೋಗೋದು ಬಿಡುತ್ತೆ. ಆದರೆ ಕರೆಂಟ್ ಎಲ್ಲ ಹೋಗುತ್ತೋ ಮತ್ತು ಬಟ್ಟೆಗಳು ಹಾಗೆ ಇದ್ಬಿಡುತ್ತೆ ಬೆಳಗ್ಗೆವರೆಗೂ ಮಿಷಿನಲ್ಲಿ ಅಂತ ಹೇಳಿಬಿಟ್ಟು ನಾನು ಇವಾಗೇನು ಆಗ್ತಾಯಿಲ್ಲ. ಬೆಳಗ್ಗೆ ಬೇಕಂದರೆ ಒಂದು ಟ್ರಿಪ್ಗೆ ಹಾಕ್ಕೊಂಡ್ಬಿಡ್ತೀನಿ. ಬಿಚ್ಚಿ ಬಿಚ್ಚಿ ಹಾಕ್ತಾ ಇರ್ತಾರೆ ಮಕ್ಕಳು ಮನೆಯಲ್ಲಿ ಇದ್ರು ಅಂತಂದ್ರೆ.
ಒಂದು ದಿನಕ್ಕೆ 2-3 ಜೊತೆ ಬಿಚ್ಚಾಕ್ತಾ ಇರ್ತಾರೆ. ಇಲ್ಲಿಗೆ ಹೋಗ್ಬೇಕು ಅದು ಹಾಕ್ಕೊತೀನಿ, ಅಲ್ಲಿಗೆ ಹೋಗ್ಬೇಕು ಅದು ಹಾಕ್ಕೊತೀನಿ ಅಂತ ಹೇಳ್ಬಿಟ್ಟು ಬಿಚ್ಚಿರ್ತಾರೆ ನೋಡಿ. ಅಲ್ಲೆಲ್ಲ ಹಾಕ್ಬಿಟ್ಟಿದ್ದೀನಿ. 3 ದಾರ ಕಟ್ಟಿದ್ದೀನಿ, ಮೇಲೆ ಒಂದು ಮತ್ತು ಮಧ್ಯದಲ್ಲೊಂದು ಕೆಳಗೊಂದು 3 ದಾರದಲ್ಲಿ ಹಾಕ್ಕೊಂಡೆ. ಮತ್ತು ಇಲ್ಲೆಲ್ಲ ನಾನು ಚಿಕ್ಕ ಚಿಕ್ಕ ಬಟ್ಟೆಗಳು ಈ ಕಡೆ ಹಾಕ್ಕೊಂಡ್ಬಿಡ್ತೀನಿ. ದೊಡ್ಡವೆಲ್ಲ ಮತ್ತು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇವತ್ತೇನೋ ಟೋನಿ ಬ್ರೂನೋ ಇಬ್ಬರು ಮೇಲ್ ಬಂದಿಲ್ಲ, ಕೆಳಗಡೆನೇ ಇದ್ದಾರೆ. ನಾನು ಮೇಲ್ ಬಂದ ತಕ್ಷಣ ನನ್ನ ಜೊತೆ ಬಂದ್ಬಿಡೋರು ಯಾವಾಗಲೂ. ಏನೋ ಇವತ್ತು ಪಾಪ ಇಬ್ಬರು ಕೆಳಗಡೆನೇ ಮಲಗಿದ್ದಾರೆ. ಒಂದು ಸ್ವಲ್ಪನೇ ಪಾತ್ರೆಗಳಿರೋದು, ಅದಕ್ಕೆ ತೊಳ್ಕೊಂಡ್ಬಿಡೋಣ ಅಂತ ತೊಳಿತಾ ಇದ್ದೀನಿ. ಜಾಸ್ತಿ ಆಯ್ತಂದ್ರೆ ಮತ್ತೆ ನನಗೆ ಕಷ್ಟ, ನಿಂತ್ಕೊಂಡು ತೊಳಿಬೇಕು, ಬ್ಯಾಕ್ ಪೈನೇ ಬಂದ್ಬಿಡುತ್ತೆ. ಕಸ ಗುಡಿಸ್ಬಿಟ್ಟು ಮನೆ ಕಸ ಬೆಳಗ್ಗೆನೆ ಮನೆ ಎಲ್ಲ ಒರೆಸ್ಬಿಟ್ಟಿದ್ದೆ. ಸಂಜೆ ಪೂಜೆ ಮಾಡೋದಕ್ಕೂ ಮುಂಚೆ ಮನೆ ಕಸ ಗುಡಿಸ್ಬಿಟ್ಟು ಆಮೇಲೆ ಹೋಗಿ ಫ್ರೆಶ್ ಆಗಿ ಬಂದು ಪೂಜೆ ಮಾಡಿದ್ದು. ಸಂಜೆ ಹೊತ್ತು ಇದೇ ಕೆಲಸನೇ ಇರುತ್ತೆ. ಮಧ್ಯಾಹ್ನ ಮಾಡಿರೋದು ಏನಾದರೂ ತಿಂದಿಲ್ಲ ಅಂತಂದ್ರೆ ಅವ್ರು ಕೇಳಿದ ಅಡುಗೆ ಏನಾದರೂ ಮಾಡಿಕೊಡ್ಬೇಕಾಗುತ್ತೆ. ಅದೊಂದು ಕೆಲಸ ಎಕ್ಸ್ಟ್ರಾ ಇರುತ್ತೆ. ಇನ್ನೆಲ್ಲ ಮಾಮೂಲಿನೇ, ಮನೆ ಗುಡಿಸು, ಒರೆಸು, ಪಾತ್ರೆ ತೊಳಿ, ಇದೇ ಕೆಲಸನೇ ಇರುತ್ತೆ ಸಂಜೆ ಹೊತ್ತು. ಪಾತ್ರೆಗಳು ಅಷ್ಟೇ, ಮನೆ ಕಸ ಗುಡಿಸೋದಕ್ಕೆ ಮುಂಚೆನೆ ಪಾತ್ರೆಗಳು ತೊಳೆಯೋಣ ಅಂತ ಅಂದ್ಕೊಂಡೆ. ಟ್ಯಾಂಕಲ್ಲಿ ನೀರು ಖಾಲಿ ಆಗೋಗ್ಬಿಟ್ಟಿತ್ತು, ಕರೆಂಟ್ ಇರಲಿಲ್ಲ. ಸರಿ, ಕರೆಂಟ್ ಬಂದಮೇಲೆ ಮೋಟ್ರ್ ಹಾಕ್ಕೊಳ್ಬೇಕಂದ್ರೆ ಪಾತ್ರೆಗಳು ತೊಳ್ಕೊಳ್ಳೋಣ, ಮನೆ ಕಸ ಗುಡಿಸ್ಬಿಡೋಣ, ಸಂಜೆ ಟೈಮಲ್ಲಿ ಇನ್ನು ದೀಪ ಹಚ್ಬೇಕಲ್ವಾ ಅಂತ ಹೇಳಿಬಿಟ್ಟು ನಾನು ಮುಖ ತೊಳ್ಕೊಂಡ್ಬಂದು ಇನ್ನು ಪೂಜೆ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಮೋಟ್ರ್ ಹಾಕ್ಕೊಂಡು ಇವಾಗ ಪಾತ್ರೆಗಳು ತೊಳಿತಾ ಇದ್ದೀನಿ. ಇಲ್ಲಾಂದ್ರೆ ಪೂಜೆ ಮಾಡೋಕ್ ಮುಂಚೆನೆ 6 ಗಂಟೆ ಒಳಗೇನೆ ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಟ್ಟು ಆಮೇಲೆ ಬೇಕಂದ್ರೆ ಪೂಜೆ ಮಾಡ್ಕೊತೀನಿ. ಈರುಳ್ಳಿ ಇತ್ತು, ಇನ್ನು ಅದನ್ನ ಹಾಕಿ ಇಟ್ಬಿಡೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ. ಓಹೋ, ಕವರ್ ಸೌಂಡ್ ಬಂದ ತಕ್ಷಣ ಓಡ್ ಬರ್ತಾವನೆ. ಏನ್ ಬೇಕಮ್ಮ, ಏನ್ ಬೇಕು? ಒಂದು ಸ್ವಲ್ಪ ಹಾಕಿದ್ದೀನಿ, ಒಂದು ಸ್ವಲ್ಪ ಹಾಗೆ ಎತ್ತಿ ಇಟ್ಟಿದ್ದೀನಿ ಅಂತಂದರೆ ಸಪೋಸ್ ಅದು ಆಯಿತು ಅಂತಂದರೆ ಎಮರ್ಜೆನ್ಸಿಗೆ ಇದಾಗುತ್ತೆ. ಅಂದರೆ ಸ್ಟೋರ್ ರೂಮಲ್ಲಿ ಇಟ್ಬಿಟ್ಟಿರ್ತೀನಿ ಎಕ್ಸ್ಟ್ರಾ ಇರಲಿ ಅಂತ. ನೋಡಿ, ಕಿಚನ್ ಎಲ್ಲ ಕ್ಲೀನ್ ಆಯಿತು. ನೋಡೋದಕ್ಕೂ ಒಂದು ಸ್ವಲ್ಪ ಕ್ಲೀನಾಗಿ ಇರುತ್ತೆ. ಅಂದರೆ ಶಿಂಕ್ ಹತ್ರ ಈ ನೊಣಗಳೆಲ್ಲ ಬರ್ದಿರ ಇರುತ್ತೆ, ಪಾತ್ರೆಗಳು ಅವಾಗಿಂದ ಅವಾಗ ತೊಳ್ಕೊಂಡಿದ್ದೀರಿ ಅಂತಂದರೆ. ಹಂಗಂತ ಹೇಳ್ಬಿಟ್ಟು ಎನಿ ಟೈಮ್ ತೊಳಿತಾ ಇರಬಾರ್ದಂತೆ. ಬೆಳಗ್ಗೆ ಒಂದ್ಸಲಿ, ಮಧ್ಯಾಹ್ನ ಅಡುಗೆ ಆದಮೇಲೆ ಜಾಸ್ತಿ ಇತ್ತು ಅಂತಂದರೆ ಅವಾಗೊಂದ್ಸಲಿ ತೊಳ್ಕೊತೀನಿ. ಇಲ್ಲ ಅಂತಂದರೆ ಆಮೇಲೆ ಸಂಜೆಗೆ ಒಂದ್ಸಲಿ ತೊಳ್ಕೊತೀನಿ ಅಷ್ಟೇ. ಫುಲ್ಲು ಈ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹಾಗೆ ಸ್ಟವ್ ಹತ್ರನೂ ಅಷ್ಟೇ ಹಾಗೆ ಕ್ಲೀನಾಗಿ ಇಟ್ಬಿಟ್ಟಿರ್ತೀನಿ. ಇನ್ನು ಕುರ್ತಿ ಇದೆ, ಅದನ್ನು ತಗೊಂಡೋಗಿ ಹೊರಗಡೆ ಹಾಕಬೇಕು. ಈಗಲೇ ಅಲ್ವಾ ಪೂಜೆ ಆಗಿದ್ದು, ಬೇಡ ಅಂತ ಹೇಳಿ ಒಂದು 7:30-8 ಗಂಟೆ ಹಂಗೆ ತಗೊಂಡೋಗಿ ಹಾಕ್ತೀನಿ. ಸ್ಟವ್ವು ಅಷ್ಟೇ ಮಧ್ಯಾಹ್ನ ಅಡುಗೆ ಆದವಾಗ ನಾನು ಕ್ಲೀನ್ ಮಾಡ್ಕೊಂಡಿರೋದೆ. ಇವಾಗೇನು ಕ್ಲೀನ್ ಮಾಡೋದಕ್ಕೆ ಹೋಗಿಲ್ಲ. ಅಡುಗೆ ಆದಮೇಲೆ ನೈಟಲ್ಲಿ ಒಂದ್ಸಲಿ ಒರೆಸ್ಕೊಂಡ್ಬಿಡ್ತೀನಿ. ಪದೇ ಪದೇ ಒರೆಸ್ತಾ ಇದ್ರು ಹೋಗ್ಬಿಡುತ್ತೆ. ಇದು ಬಂದು ಟೊಮೆಟೊ ಗೊಜ್ಜು ಮಾಡಿದ್ದೆ ಅಂತ ಹೇಳಿದ್ನಲ್ವ ಮಧ್ಯಾಹ್ನಕ್ಕೆ ಅಂತ. ನಾನು ಒಬ್ಬಳೇ ಇದ್ದಿದ್ದು, ನನ್ನ ಮಗನು ದೇವಸ್ಥಾನಕ್ಕೆ ಹೋಗಿದ್ದ. ಇನ್ನು ನನ್ನ ಮಗಳು ನಮ್ಮ ಮನೆಯವರು ಬಾಕ್ಸ್ ತಗೊಂಡು ಹೋಗಿದ್ರು, ಅದಕ್ಕೆ ಮಾಡಿರೋ ಗೊಜ್ಜೆಲ್ಲ ಹಾಗೆ ಇದೆ. ಇನ್ನು ನೈಟ್ ಅದಕ್ಕೆ ಚಪಾತಿನೋ ಇಲ್ಲಾಂದರೆ ದೋಸೆ ಹಿಟ್ಟು ಇದೆ ಫ್ರಿಜ್ಜಲ್ಲಿ. ನೋಡಿ, ದೋಸೆ ಹಿಟ್ಟು ಇಟ್ಟಿದ್ದೀನಿ, ಬೇಕು ಅಂತಂದರೆ ದೋಸೆ ಹಾಕ್ಕೊಡ್ತೀನಿ. ಇನ್ನು ಸಕ್ಕರೆಗೆ ಇರುವೆಗಳು ಹತ್ತತಿದೆ ಅಂತ ಹೇಳಿ ಫ್ರಿಜ್ಜಲ್ಲೇ ಇಟ್ಬಿಟ್ಟಿದ್ದೀನಿ. ಇಷ್ಟೊತ್ತು ಆಯಿತು ಕೆಲಸ ಎಲ್ಲ ಮಾಡೋದ್ರ ಒಳಗಡೆ. ಸುಮಾರು ನಾನು ಒಂದು 4:15 ಸ್ಟಾರ್ಟ್ ಮಾಡಿಕೊಂಡೆ ಕೆಲಸಗಳು.
ಇವಾಗ ಬಂದು 6:45 7 ಗಂಟೆ ಆಗ್ತಿದೆ ಟೈಮುನು. ಇಷ್ಟೊತ್ತು ಆಯಿತು. ಇನ್ನು ಅಡುಗೆ ಒಂದು ಮಾಡ್ಕೊಬೇಕು. ಅಡುಗೆ ಆದಮೇಲೆ ಟೋನಿ ಬ್ರೂನೋಗೂ ಊಟ ಮಾಡಿಸ್ಬೇಕು. ನೋಡಿ ಹೇಗೆ ಮಲಗಿದ್ದಾರೆ ತೋರಿಸ್ತೀನಿ. ಇವನಂತೂ ನಾನು ಎಲ್ಲಿದ್ದರೆ ಅಲ್ಲೇ. ಅವನು ನೋಡಿ ತಣ್ಣಗೆ ಗಾಳಿ ಬರ್ತಿದೆ ಅಂತ ಹೇಳಿ ಹೊಸ್ಲತ್ರ ಈ ರೀತಿ ಮಲಗಿಬಿಟ್ಟಿದ್ದಾನೆ. ಪೂಜೆ ಮಾಡಿದವಾಗ ಇಲ್ಲಿ ಮಲಗಿದ್ದ, ಇವಾಗ ಹೋಗಿ ಅಲ್ಲಿ ಮಲ್ಕೊಂಡಿದ್ದಾನೆ. ಸರಿ ಮಲ್ಕೊಳ್ಳಿ ಅಂತ ಹೇಳಿ ಎಪ್ಸೋದಕ್ಕೆ ಹೋಗಿಲ್ಲ. ಗಾಳಿ ಎಲ್ಲಿ ಬರ್ತಿರುತ್ತೋ ಅಲ್ಲಿ ಹೋಗಿ ಪಾಪ ಮಲಗಿಬಿಟ್ಟಿರ್ತಾನೆ ಅವನು. ಅದಕ್ಕೆ ನಾನು ಎಪ್ಸೋದಕ್ಕೆ ಹೋಗಿಲ್ಲ. ಮತ್ತು ಇನ್ನೊಂದು ತೋರಿಸ್ಬೇಕು, ನಾನು ಈ ಪ್ಲ್ಯಾಂಟು ಮೇಲೆ ನಮ್ಮ ಗಿಡದಲ್ಲೇ ಇದೆ. ಅದನ್ನು ತಗೊಬಂದು ಈ ರೀತಿ ಇಲ್ಲಿ ಇಟ್ಕೊಂಡಿದ್ದೀನಿ. ಮನಿ ಪ್ಲ್ಯಾಂಟ್ ಮನೆಯಲ್ಲಿ ಇದ್ದರೆ ಒಳ್ಳೆಯದು. ಮತ್ತು ನೀಟಾಗಿ ನೋಡಿ ಮೊಳಕೆ ಎಲ್ಲ ಚೆನ್ನಾಗಿ ಬರ್ತಿದೆ ಅಂತ ಹೇಳಿ ಒಂದು ಸ್ವಲ್ಪ ಮಣ್ಣು ಹಾಕಿಬಿಟ್ಟು ಈ ರೀತಿ ಇದರಲ್ಲಿ ಇಟ್ಕೊಂಡಿದ್ದೀನಿ. ಇದು ಅಷ್ಟೇ ಚಿಗುರ್ತಾ ಇದೆ ಚೆನ್ನಾಗಿ. ಈಗ ಇನ್ನು ಮಕ್ಳು ಬರೋದ್ರ ಒಳಗಡೆ 1-2 ಸೀರಿಯಲ್ ಆದರೂ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು TV ಆನ್ ಮಾಡಿಕೊಂಡು ಕೂತ್ಕೊಂಡೆ. ಇನ್ನೂ ಅಡುಗೆ ಮಾಡೋದು ಲೇಟು, 8:30 9 ಗಂಟೆ ಆಗೋಗ್ಬಿಡುತ್ತೆ ಅಡುಗೆ ಮಾಡೋದಕ್ಕೆ. ಸರಿ ಅಷ್ಟರೊಳಗಡೆ 1-2 ಸೀರಿಯಲ್ ನೋಡ್ಕೊಂಡ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಎದ್ದು ಅಡುಗೆ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಒಂದೊಂದು ಸೀರಿಯಲ್ಗಂತೂ ಜಾಸ್ತಿ ಅಡಿಕ್ಟ್ ಆಗೋಗಿರ್ತೀವಿ. ಅದರಲ್ಲೂ ಅಮೃತಧಾರೆ, ಲಕ್ಷ್ಮೀ ನಿವಾಸ, ಕರ್ಣ, ಈ ಸೀರಿಯಲ್ ಎಲ್ಲ ಕಂಟಿನ್ಯೂಸ್ ಆಗಿ ನೋಡಲೇಬೇಕು. ಮತ್ತು ಅಣ್ಣಯ್ಯ ಸೀರಿಯಲ್ಲು, ಈ 4 ಸೀರಿಯಲ್ ಮಾತ್ರ ಕಂಪಲ್ಸರಿ ನೋಡ್ತಿರ್ತೀನಿ. ಮತ್ತು ಕಲರ್ಸ್ ಕನ್ನಡದಲ್ಲೂ 1-2 ಸೀರಿಯಲ್ ನೋಡ್ತೀನಿ. ನನ್ನ ಮಗ ಅಂತೂ ಬಿಟ್ಟರೆ ಡೇ ಫುಲ್ಲು ಸೀರಿಯಲ್ ನೋಡ್ತೀಯಾ ಅಮ್ಮ ನೀನು ಅಂತ ಹೇಳ್ಬಿಟ್ಟು ಅಂದಿರ್ತಾನೆ ನನ್ನನ್ನು. ಈಗ ಗೊಜ್ಜಿದೆ ಅಲ್ವಾ, ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಹಿಟ್ಟು ತಗೊತಾ ಇದ್ದೀನಿ. ಒಂದು ಸ್ವಲ್ಪ ರೈಸು ಮಾಡಬೇಕು. ಚಪಾತಿ ಜೊತೆಗೆ ಒಂದು ಸ್ವಲ್ಪ ಅನ್ನ ತಿಂದು ಅಭ್ಯಾಸ ನಮ್ಮ ಮನೆಯವ್ರಿಗೆ. ಅದಕ್ಕೆ ಒಂದು ಅನ್ನ ಕಡಿಮೆ ಇದೆ. ಮಧ್ಯಾಹ್ನದ ಇದ್ದಿದ್ರೆ ಅದ್ರ ಜೊತೆಗೆ ಹಾಗೆ ನಾನು ಬರೀ ಚಪಾತಿ ಮಾತ್ರ ಮಾಡ್ತಿದ್ದೆ. ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ಮಾತ್ರ ರೈಸ್ಗೆ ಇಟ್ಕೊಂಡ್ಬಿಟ್ಟು 2 ಚಪಾತಿ ಮಾಡಿಬಿಡ್ತೀನಿ. ನೋಡಿ ಇಷ್ಟೊತ್ತಾಯಿತು ನನ್ನ ಮಗಳು ಎಕ್ಸಾಮ್ ಮುಗಿಸ್ಕೊಂಡು ಬರೋದ್ರೊಳಗಡೆ. ಚೆನ್ನಾಗಿ ಬರ್ದೇನೆ ಎಕ್ಸಾಮು ಅಮ್ಮ? ಬರ್ದ ಎಕ್ಸಾಮು ಅಂದೆ. ಹೊಡಿತೀನಿ. ಈಗ ಹಿಟ್ಟೆಲ್ಲ ಕಲಸಿ ಇಟ್ಬಿಡೋಣ. ಬೇಕಂದ್ರೆ ತಿನ್ನೋ ಟೈಮಲ್ಲಿ ತೀಡ್ಕೊಡ್ಬೋದಲ್ವ ಅಂತ ಹೇಳಿ ಹಿಟ್ಟನ್ನ ಕಲಸಿ ಇಡ್ತಾ ಇದ್ದೆ. ಟೋನಿ ಬ್ರೂನೋಗೆ ತಿನ್ನಿಸ್ಬಿಡ್ತೀನಿ. ತಿನ್ನಿಸಿದಾದ್ಮೇಲೆ ಚಪಾತಿ ತೀಡೋದಕ್ಕೆ ಕೆಲಸ ಇಟ್ಕೊತೀನಿ. ನನ್ನ ಮಗಳನ್ನ ಕೇಳಿದೆ, ಅವಳಿಗೆ ಹೊಟ್ಟೆ ಹಶು ಆಗ್ತಿದೆ ಅಂತಂದರೆ ಮಾಡಿಕೊಟ್ಬಿಡೋಣ ಅಂತ ಹೇಳಿ ಕೇಳಿದ್ದಕ್ಕೆ ಈಗಲೇ ಬೇಡ ಅಂದ್ಲು. ಬೇಕಾ ಮಾಡ್ಬೇಕೇನೆ? ಇರೋ ಟೋನಿ ಬ್ರೂನೋಗೆ ತಿನ್ನಿಸ್ಬಿಡ್ತೀನಿ, ಹಂಗೆ ಆಮೇಲೆ ಮಾಡಿಕೊಡ್ತೀನಿ. ಒಂದೇ ಸಲ ನಿನಗೂ ಬರೋದಕ್ಕೂ ಮಾಡಿಬಿಡ್ತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಂಡಿದ್ದೀರಿ ಅಂತಂದರೆ ಸ್ಮೂತ್ ಬರುತ್ತೆ. ನೋಡಿ ಆ ರೀತಿ ಕಲಸಿ ಇಟ್ಬಿಟ್ಟಿದ್ದೀನಿ. ಈಗ ಬ್ರೂನೋಗೆ ಪೆಡಿಗ್ರಿ ಮಾಡಿ ತಿನ್ನಿಸ್ಬಿಟ್ಟು ಟೋನಿಗೆ ಒಂದು ಸ್ವಲ್ಪ ರೈಸ್ ತಿನ್ನಿಸ್ಬಿಟ್ಟು ಆಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಕರೆಕ್ಟಾಗಿ ಬಂದೈತೋ ಇಲ್ಲ ಓಪನ್ ಮಾಡೋಂದ್ಸಲಿ ನೋಡ್ಬಿಡು. ಆಯ್ತಾ? ಒಂದ್ಸಲಿ ಹಿಂಗೆ ಕೈಯಲ್ಲಿ ಹಿಂಗೆ ಅನ್ನೋಡ್ಮ. ಲಾಸ್ಟ್ ಟೈಮ್ ಚೆಕ್ ಮಾಡಿದೆ ನೋಡು, ಆ ರೀತಿ ಗೊತ್ತಾಯ್ತಾ? ಲಾಸ್ಟ್ ಟೈಮು ಬರೀ ನೀರಾಗಿ ಬಂದ್ಬಿಟ್ಟಿತ್ತು ಆ ಪ್ರಾಡಕ್ಟು. ಈ ಸಲ ಅದು ಹೆಂಗೆ ಬಂದೈತೋ ಅದೇನೋ. ಲಾಸ್ಟ್ ಟೈಮ್ ಯಾವುದೋ ಎಕ್ಸ್ಚೇಂಜ್ ಆಗೋಗಿರುತ್ತೆ ಬಿಡು. ಈ ಸಲ ಹೆಂಗೋ ಚೆನ್ನಾಗಿರೋದು ಬಂತಲ್ಲ. ಆನ್ಲೈನಲ್ಲಿ ಒಂದೊಂದ್ಸಲಿ ಪ್ರಾಡಕ್ಟ್ ಕರೆಕ್ಟಾಗಿರೋದೇ ಬರೋದಿಲ್ಲ. ಅಂದರೆ ಯಾವಾಗೂ ಆನ್ಲೈನಲ್ಲೇ ತಗೊಳ್ಳೋದು ಅವಳಿಗೆ ಬೇಕಾಗಿರೋದು. ಒಂದೊಂದ್ಸಲಿ ಮಾತ್ರ ಆ ರೀತಿ ಆಗೋಗ್ಬಿಡುತ್ತೆ. ಈಗ ಚಪಾತಿ ಮಾಡ್ತಾ ಇದ್ದೀನಿ.
ಒಂದೇ ಸಲ ಈ ರೀತಿ 2 ಚಪಾತಿನ ತಿಡ್ಕೊಂಡು ಮಧ್ಯದಲ್ಲಿ ಎಣ್ಣೆ ಹಾಕಿ ಫೋಲ್ಡ್ ಮಾಡಿಬಿಟ್ಟು ಆಮೇಲೆ ಚಪಾತಿನ ತಿಳಿ ಸುಟ್ಕೊಂಡ್ಬಿಡ್ತೀನಿ, ಬೇಗ ಆಗುತ್ತೆ. ಒಬ್ರು ಯಾರಾದರೂ ಸುಡೋದಕ್ಕಿದ್ರೆ ನಾವು ಈ ರೀತಿ ನೀಟಾಗಿ ತೀಡ್ಬಿಟ್ಟು ಅವ್ರಿಗೆ ಕೊಡ್ಬೋದು. ಯಾರು ಇರಲ್ವಲ್ಲ, ಒಬ್ಬಳೇ ಮಾಡ್ಕೊಂಡು ಅಭ್ಯಾಸ ಅಲ್ವಾ, ಅದಕ್ಕೆ ಈ ರೀತಿ ಫಾಲೋ ಹಾಕ್ತೀನಿ. ಬೇಗನೂ ಆಗುತ್ತೆ, ಚಪಾತಿನೂ ಅಷ್ಟೇ ಇಲ್ಲಿ ಸೀದೋಗೋದಿಲ್ಲ, ಫಾಸ್ಟಾಗಿ ತೀಡಿ ಸುಟ್ಕೊಂಡ್ಬಿಡ್ಬೋದು. ಯಾಕಮ್ಮ ಟೊನಿ? ನೋಡಿ, ಇವತ್ತು ಡಿನ್ನರ್ಗೆ ಅಂತೂ ಚಪಾತಿ ಮತ್ತು ಟೊಮೆಟೊ ಗೊಜ್ಜು. ಇಷ್ಟು ಹೇಳ್ತಾ ಇನ್ನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್, ಬಾಯ್.